ಖರ್ಗೆ ಅವ್ರನ್ನ ಸೋಲಿಸ್ತೀರಾ? ಇವತ್ತು ಈ ವರ್ಷ 5,000 ಕೋಟಿ ರೂಪಾಯಿಗಳನ್ನ ಹೈದರಾಬಾದ್ ಕರ್ನಾಟಕದ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೆ ಖರ್ಚು ಮಾಡ್ತಾ ಇದ್ದೀವಿ. ಏನಪ್ಪಾ ಅಜಯ್ ಸಿಂಗ್ ಅವರ ಅಧ್ಯಕ್ಷರು ಅಜಯ್ ಸಿಂಗ್ 5,000 ಕೋಟಿ ರೂಪಾಯಿ. ಇವತ್ತು 5,000 ಕೋಟಿ ರೂಪಾಯಿ ಖರ್ಚಾಗ್ಬೇಕಂದ್ರೆ ಯಾರ ಕಾರಣ? ಮಿಸ್ಟರ್ ಮಲ್ಲಿಕಾರ್ಜುನ ಖರ್ಗೆ ಅವರು ಅವ್ರನ್ನ ಸೋಲಿಸಿದ್ರಲ್ಲ, ನೀವೇ ಯೋಚನೆ ಮಾಡಿ. ಸೋಲಿಸಬೇಕಾಗಿತ್ತ? ಈಗ ಜಾಧವ್ ಅವ್ರನ್ನ ಗೆಲ್ಲಿಸಿದ್ರಲ್ಲ, ಏನಾದ್ರು ಉಪಯೋಗ ಆಯ್ತಾ? ಬಡವರಿಗೆ ಏನಾದ್ರು ಉಪಯೋಗ ಆಯ್ತಾ? ದಲಿತರಿಗೆ ಏನಾದ್ರು ಉಪಯೋಗ ಆಯ್ತಾ? ಆಗ್ಲಿಲ್ಲ. ಭಾರತೀಯ ಜನತಾ ಪಕ್ಷದವರು ಯಾವತ್ತೂ ಕೂಡ ಸಾಮಾಜಿಕ ನ್ಯಾಯದ ಪರವಾಗಿಲ್ಲ. ಮಂಡಲ್ ಕಮಿಷನ್ ವರದಿಯನ್ನು ವಿರೋಧ ಮಾಡಿದವರು ಯಾರು? ಮಂಡಲ್ ಕಮಿಷನ್ ವಿರೋಧ ಮಾಡಿದವರು ಯಾರು? ಹೈಯರ್ ಲರ್ನಿಂಗ್ ಇನ್ಸ್ಟಿಟ್ಯೂಷನ್ ನಲ್ಲಿ ಮೀಸಲಾತಿ ತಂದಾಗ ಕಾಂಗ್ರೆಸ್ ಪಕ್ಷ ಅದನ್ನು ವಿರೋಧ ಮಾಡಿದವರು ಯಾರು? ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಮುನ್ಸಿಪಾಲಿಟಿಗಳಲ್ಲಿ, ನಗರ ಪಾಲಿಕೆಗಳಲ್ಲಿ ಮಹಿಳೆಯರಿಗೆ ಮೀಸಲಾತಿ ಕೊಟ್ಟಾಗ ಅದನ್ನ ವಿರೋಧ ಮಾಡಿ ಸುಪ್ರೀಂ ಕೋರ್ಟ್ ನಲ್ಲಿ ಅರ್ಜಿ ಹಾಕಿ ವಿರೋಧ ಮಾಡಿದವರು ರಾಮಾ ಜೋಯಿಶ್ರು. ಮಿಸ್ಟರ್ ರಾಮಾ ಜೋಯಿಸ್ ಯಾವ ಪಾರ್ಟಿಯವರು? ಬಿಜೆಪಿಯ. ಅವತ್ತು ಬಿಜೆಪಿಯ ಉಪಾಧ್ಯಕ್ಷರಾಗಿದ್ರು, ರಾಜ್ಯಸಭಾ ಸದಸ್ಯರಾಗಿದ್ರು. ಬಿಜೆಪಿ ಪಕ್ಷದ ವತಿಯಿಂದ ಮಹಿಳೆಯರಿಗೆ ಮೀಸಲಾತಿ ಕೊಡಬೇಡಿ ಅಂತೇಳಿ, ಇದು ಸಂವಿಧಾನ ಬಾಹಿರ ಅಂತೇಳಿ ಸುಪ್ರೀಂ ಕೋರ್ಟ್ ಹೋಗಿ ಸ್ವತಃ ಅವರೇ ಆರ್ಗ್ಯುಮೆಂಟ್ ಮಾಡಿದ್ರು. ಅದೃಷ್ಟವಶಾತ್ ಅವ್ರು ಹಾಕಿದಂತ ಅರ್ಜಿ ವಜಾ ಆಯಿತು. ಯಾವಾಗ ಇವರು ಸಾಮಾಜಿಕ ನ್ಯಾಯ ಮೀಸಲಾತಿ ಬಗ್ಗೆ ಇದ್ದಾರೆ ಬಿಜೆಪಿಯವರು? ಮೀಸಲಾತಿಗೆ ವಿರುದ್ಧವಾಗಿರ್ತಕ್ಕಂಥವ್ರು ಯಾರು ಇದ್ರೆ ಅದು ಬಿಜೆಪಿಯವರು, ನರೇಂದ್ರ ಮೋದಿಯವರು. ಅದಕ್ಕೋಸ್ಕರ ನರೇಂದ್ರ ಮೋದಿಯವರು ಈಗ ಹತಾಶರಾಗಿ ಅನೇಕ ಅಸಂಬದ್ಧವಾದಂತ, ಸಂವಿಧಾನಕ್ಕೆ ವಿರುದ್ಧವಾದಂತ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಇದನ್ನ ಇವತ್ತು ನೀವು ಅರ್ಥ ಮಾಡ್ಕೋಬೇಕು. ಆಮೇಲೆ ನರೇಂದ್ರ ಮೋದಿಯವರು ಯಾವತ್ತಾದ್ರೂ ಸಾಮಾಜಿಕ ನ್ಯಾಯದ ಪರ ಇದ್ರೆ, ಕೋಲಿ ಸಮಾಜಕ್ಕೆ ನಾನು 3 ಸಾರಿ ಶಿಫಾರಸು ಮಾಡಿದ್ದೀನಿ. ಕೋಲಿ ಸಮಾಜಕ್ಕೆ ಏನಪ್ಪ ತಿಪ್ಪಣ್ಣ? 3 ಸಾರಿ ಶಿಫಾರಸು ಮಾಡಿದ್ದೀನಿ. ಇವತ್ತವರೆಗೆ ಯಾವತ್ತಾದ್ರೂ ಕೂಡ ಜಾಧವ್ ಕೇಂದ್ರ ಸರ್ಕಾರದ ಮುಂದೆ ಇರ್ತಕ್ಕಂಥ ಕೋಲಿ ಸಮಾಜಕ್ಕೆ ಮೀಸಲಾತಿ ಕೊಡಿ, ST ಮಾಡಿ ಅಂತೇಳಿ ವಾದ ಮಾಡಿದಾರ? ಮತ್ತೆ ಕೋಲಿ ಸಮಾಜ ಓಟ್ ಹಾಕ್ಬೇಕು ಅವ್ರಿಗೆ? ಆಗಲ್ಲ. ಬೀದರ್, ಗುಲ್ಬರ್ಗ, ಯಾದಗಿರ್ ಇಲ್ಲಿ ವಾಸ ಮಾಡ್ತಕ್ಕಂಥ ಕುರುಬರು, ಗೋಂಡಾ ಜನ ಅವರಿಬ್ರು ಒಂದೇ ಅಂತೇಳಿ ನಾವು ST ಮಾಡಿ ಅಂತೇಳಿ ಕೇಂದ್ರಕ್ಕೆ ಶಿಫಾರಸು, ನಾನಿದ್ದಾಗಲೇ ಶಿಫಾರಸು ಮಾಡಿದ್ದೆ. ಇವತ್ತವರಿಗೆ ಮಾಡಿದಾರ? ಮಾಡಿಲ್ಲ. ಮತ್ತೆ ಕುರುಬರು ಓಟ್ ಹಾಕ್ಬೇಕ? ಅವ್ರಿಗೆ ಕುರುಬರು ಓಟ್ ಹಾಕ್ಬೇಕಾ? ದೇವೇಂದ್ರ ಹಾಕ್ಬೇಕೇನಪ್ಪ? ಯಾರಾದ್ರೂ ಕುರುಬರಿಗೊಂದು ಟಿಕೆಟ್ ಕೊಟ್ಟಿದಾರ? ಈಗೇನ್ ನಾಚಿಕೆ ಆಗಲ್ಲ? ಕೋಪ ಬರಲ್ಲ ನಿಮ್ಗೆ? ಒಂದು ಟಿಕೆಟ್ ಕೊಟ್ಟಿಲ್ಲ. 28ರಲ್ಲಿ ಕುರುಬರಿಗೆ ಒಂದೇ ಒಂದು ಪಾರ್ಲಿಮೆಂಟ್ ಟಿಕೆಟ್ ಕೊಟ್ಟಿಲ್ಲ. ಮುಸಲ್ಮಾನರಿಗೆ ಒಂದು ಪಾರ್ಲಿಮೆಂಟ್ ಟಿಕೆಟ್ ಕೊಟ್ಟಿಲ್ಲ. ಮರಾಠ ಜನರಿಗೆ ಒಂದು ಟಿಕೆಟ್ ಕೊಟ್ಟಿಲ್ಲ.